ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಜಿಯೋಗ್ರಫಿಯಲ್ಲಿ ಮುಂದೆ ನಾವು ನೋಡಲಿಕ್ಕಿರೋದು ಅರ್ತ್ ಮೂಮೆಂಟ್ಸ್ ಆರ್ ಫೋರ್ಸಸ್. ಭೂಮಿಗೆ ಸಂಬಂಧಪಟ್ಟ ಹಾಗೆ ಎರಡು ಮುಖ್ಯವಾದ ಫೋರ್ಸ್ಗಳಿದೆ. ಫೋರ್ಸ್ಗಳ ವಿವರಣೆ ಮತ್ತು ಅದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಅರ್ತ್ ಕ್ವೇಕನ್ನು ಡಿಸ್ಕಸ್ ಮಾಡಿದ್ದೀವಿ, ವೋಲ್ಕೆನೋಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ಒಂದು ಲಾವಾದಿಂದ ಅಥವಾ ಒಂದು ಮ್ಯಾಗ್ಮಾದಿಂದ ಒಂದು ಮೌಂಟೇನ್ ಕ್ರಿಯೇಟ್ ಆಗಿದೆ ಅಲ್ವಾ, ಕ್ರಿಯೇಟ್ ಆಯಿತು. ಕೆಳಗಡೆ ಅದರದ್ದು ಮ್ಯಾಗ್ಮಾ ಚೇಂಬರ್ ಇರಬಹುದು ಇದ್ದು, ಅದರಿಂದ ಈ ಥರ ಒಂದು ಮೌಂಟೇನ್ ಕ್ರಿಯೇಟ್ ಆಯಿತು. ಈಗ ಅದು ಕ್ರಿಯೇಟ್ ಆಗಲಿಕ್ಕೆ ಕಾರಣ ಏನು? ಒಳಗಡೆ ಇರುವಂತಹ ಅಥವಾ ಮೊದಲಿದ್ದಂತಹ ಮ್ಯಾಗ್ಮಾ, ಅದರಿಂದ ಕ್ರಿಯೇಟ್ ಆಯಿತು. ಈಗ ಮೌಂಟೇನು ಯಾವಾಗಲೂ ಹೀಗೆ ಇರುತ್ತಾ ಅಲ್ವಾ? ನಾವು ಎಷ್ಟು ಮೌಂಟೇನ್ಗಳನ್ನು ನೋಡಿದ್ದೀವಿ. ಮೊದಲು ಬಹಳ ದೊಡ್ಡದಾಗಿತ್ತು, ಈಗ ಅದರ ಒಂದು ಲೆಂತ್ ಅಥವಾ ರೇಂಜ್ ಕಡಿಮೆ ಆಗ್ತಾ ಬಂದಿದೆ ಅಂತ. ಕೆಲವೊಂದು ಮೌಂಟೇನ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅದರ ಒಂದು ಸೈಜು ಇನ್ನೂ ಸ್ವಲ್ಪ ಅಪ್ಲಿಫ್ಟ್ ಆಗ್ತಾ ಇದೆ. ಹೀಗೆ ಯಾವತ್ತೂ ಭೂಮಿ ಮೇಲ್ಗಡೆ ಇರುವ ಸರ್ಫೇಸು ಚೇಂಜ್ ಆಗ್ತಾ ಇರುತ್ತೆ. ಅರ್ತ್ ಸರ್ಫೇಸ್ ಕೀಪ್ ಚೇಂಜಿಂಗ್ ಬಿಕಾಸ್ ಆಫ್ ಟೂ ಮೇನ್ ಟೈಪ್ಸ್ ಆಫ್ ಫೋರ್ಸಸ್. ಭೂಮಿಯ ಸರ್ಫೇಸು ಬದಲಾಗ್ತಾ ಇರುತ್ತೆ, ಅದಕ್ಕೆ ಎರಡು ಮುಖ್ಯವಾದ ಫೋರ್ಸ್ಗಳು ಕಾರಣ. ಮೊದಲನೇದು, ಈಗ ಒಳಗಡೆ ಇಲ್ಲಿ ಎಕ್ಸಾಂಪಲ್ ಏನು, ಮ್ಯಾಗ್ಮಾ ಒಳಗಡೆ ಇರೋದು. ಅದೇ ಹೊರಗಡೆಯಿಂದ ಆಗಿದ್ರೆ, ಒಂದು ಮೌಂಟೇನ್ ಇದೆ ಅಂತಂದ್ರೆ ಅದು ಏನಾಗ್ತಾ ಇತ್ತು, ವೆದರಿಂಗ್ ಆಗುತ್ತೆ ಅಲ್ವಾ, ಇರೋಷನ್ ಆಗುತ್ತೆ, ಆವಾಗೂ ಸಹ ಚೇಂಜ್ ಆಗುತ್ತೆ ಆ ಒಂದು ಸರ್ಫೇಸು. ಹಾಗಾಗಿ ಇದನ್ನು ಮುಖ್ಯವಾಗಿ ನಾವು ಒಳಗಡೆ ಆಗುವಂಥ ಫೋರ್ಸ್ಗಳು, ಹೊರಗಡೆ ಅಪ್ಲೈ ಆಗುವಂಥ ಫೋರ್ಸ್ಗಳು ಅಂತ ಎರಡು ಥರ ಡಿವೈಡ್ ಮಾಡಿದ್ದೀವಿ. ಮೊದಲನೇದು ಎಕ್ಸೋಜೆನಿಕ್ ಫೋರ್ಸಸ್. ಅದರರ್ಥ ಏನು? ಆ್ಯಕ್ಟಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸರ್ಫೇಸ್ ಮೇಲ್ಗಡೆ ಆ್ಯಕ್ಟ್ ಆಗುವಂಥ ಫೋರ್ಸ್ಗಳು, ಅದಕ್ಕೆ ಹೊರಗಡೆ ಎಕ್ಸೋಜೆನಿಕ್ ಫೋರ್ಸಸ್. ಏನು ಉದಾಹರಣೆಗೆ ಒಂದು ಮೌಂಟೇನ್ ಇರ್ಬೋದು, ಒಂದು ಲ್ಯಾಂಡ್ ಫಾರ್ಮ್ ಯಾವುದಾದ್ರೂ ಇರಬಹುದು. ಸೂರ್ಯ ಇದ್ದಾನೆ ಅಲ್ವಾ, ಮೊದಲನೇದು ಸೂರ್ಯನಿಂದಾಗಿ ವಿಂಡು, ವಾಟರು, ವೆದರು ಇದೆಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದಿಲ್ಲಿ ಅಪ್ಲೈ ಆಯಿತು ಸೂರ್ಯನಿಂದಾಗಿ. ಸೂರ್ಯ ಎನರ್ಜಿ ಸೋರ್ಸ್. ಈ ಸೂರ್ಯನಿಂದ ಮತ್ತು ಇನ್ನೊಂದು ಕೆಳಗಡೆ ಗ್ರಾವಿಟಿ ಇದೆ ಅಲ್ವಾ, ಗ್ರಾವಿಟಿ ತನ್ನ ಕಡೆ ಸೆಳ್ಕೊಳ್ಳುವಂಥ ಗ್ರಾವಿಟಿ ಕೆಳಗಡೆ ಇದೆ. ಕೆಳಗಡೆ ಇರೋ ಗ್ರಾವಿಟಿಯಿಂದ ಆಗಲೂ ಸಹ ಮೇಲ್ಗಡೆ ಇರುವಂಥ ಫೋರ್ಸ್. ಈಗ ಒಂದು ಬೆಟ್ಟ ಇದೆ, ಗುಡ್ಡ ಇದೆ, ಮೇಲ್ಗಡೆ ದೊಡ್ಡ ರಾಕ್ ಇದೆ. ಸ್ಲೋಪ್ ಆಗಿದ್ರೆ, ಏನಾದರೂ ಇಲ್ಲಿ ಯಾವುದೇ ಫ್ರಿಕ್ಷನ್ ಇಲ್ಲದೆ ಇದ್ದರೆ ಮೇಲ್ಗಡೆ ರಾಕನ್ನು ತಳ್ಳಿದರೆ ಅದು ಕೆಳಗಡೆ ಬರುತ್ತೆ ಅಲ್ವಾ. ಯಾಕಂದರೆ ಕೆಳಗಡೆ ಯಾಕೆ ಬರುತ್ತೆ? ಗ್ರಾವಿಟಿ ಇದೆ. ಒಂದು ಗ್ರಾವಿಟಿ, ಇನ್ನೊಂದು ಸನ್ನು. ಒಬ್ಬರು ಮೇಲ್ಗಡೆಯಿಂದ ಅಫೆಕ್ಟ್ ಮಾಡಿದರೆ ಇನ್ನೊಬ್ಬರು ಕೆಳಗಡೆಯಿಂದ ಅಫೆಕ್ಟ್ ಮಾಡ್ತಾರೆ. ಹಾಗಾಗಿ ಎರಡು ಎನರ್ಜಿ ಸೋರ್ಸ್ಗಳು, ಒಂದು ಸೂರ್ಯನ ಎನರ್ಜಿ, ಇನ್ನೊಂದು ಗ್ರಾವಿಟಿ. ಇದು ಎರಡು ಮುಖ್ಯವಾಗಿ ನೋಡ್ತೇವೆ. ಮತ್ತು ಈ ಒಂದು ಫೋರ್ಸ್ ಇದೆಯಲ್ವ, ಎಕ್ಸೋಜೆನಿಕ್ ಫೋರ್ಸಸ್ಗಳು, ಇದರ ಒಂದು ನೇಚರ್ ಡಿಸ್ಟ್ರಕ್ಟಿವ್. ಯಾಕೆ ಡಿಸ್ಟ್ರಕ್ಟಿವ್? ನೋಡಿ, ಲ್ಯಾಂಡ್ ಫಾರ್ಮ್ ಅಥವಾ ಮೌಂಟೇನು ಯಾವುದೋ ಒಂದಿತ್ತು, ಅದು ಕ್ರಿಯೇಟ್ ಆಗ್ತಾ ಇಲ್ಲ, ಡಿಸ್ಟ್ರಕ್ಟ್ ಆಗ್ತಾ ಇದೆ. ಸೂರ್ಯನಿಂದಾಗಿ ಅಥವಾ ಗ್ರಾವಿಟಿಯಿಂದಾಗಿ ಅದರಲ್ಲಿ ಬೇರೆ ಬೇರೆ ಬದಲಾವಣೆಗಳು ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನಾವು ಮೊದಲು ಸಹ ನೋಡಿದ್ವಿ. ಈಗ ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ, ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಅಂತ ನೋಡಿದ್ವಿ. ಅಲ್ಲೂ ಸಹ ಕನ್ವರ್ಜೆಂಟ್ ಅಂತಂದ್ರೆ ಏನು? ಕನ್ವರ್ಜೆಂಟ್ ಆಗಬೇಕಾದ್ರೆ ಏನಾಗ್ತಾ ಇತ್ತು, ಡೈವರ್ಜೆಂಟ್ ಆಗಬೇಕಾದ್ರೆ ಏನಾಗ್ತಾ ಇತ್ತು, ನೆನ್ಪು ಮಾಡ್ಕೊಳ್ಳಿ. ಯಾವುದು ಕನ್ಸ್ಟ್ರಕ್ಟಿವ್, ಯಾವುದು ಡಿಸ್ಟ್ರಕ್ಟಿವ್, ಯಾವುದು ನೈದರ್ ನಾರ್, ಅದನ್ನು ಬಿಟ್ಟು ಇನ್ನೊಂದು ಯಾವುದಿದೆ ಸಹ ನೆನ್ಪು ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ ಅಂತಂದರೆ ಅಲ್ಲೇನೋ ಕ್ರಿಯೇಟ್ ಆಗ್ತಾ ಇದೆ, ಡಿಸ್ಟ್ರಕ್ಟಿವ್ ಅಂತಂದರೆ ಅಲ್ಲೇನೋ ನಾಶ ಆಗ್ತಾ ಇದೆ ಅಥವಾ ಬ್ರೇಕ್ ಡೌನ್ ಆಗ್ತಾ ಇದೆ ಮಟೀರಿಯಲ್ಸ್ ಅಲ್ವಾ. ಈಗ ಒಂದು ಬೆಟ್ಟದಿಂದ ಒಂದು ಅಥವಾ ಗುಡ್ಡದ ಯಾವುದೇ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಭೂಮಿ ಮೇಲ್ಗಡೆ ಮಣ್ಣಿನ ಸವಕಳಿ ಅಂತ ಹೇಳ್ತೇವೆ. ಅದರಲ್ಲಿ ರೇನ್ ಇರಬಹುದು, ವಿಂಡ್ ಇರಬಹುದು, ಸೂರ್ಯನ ಬಿಸಿಲಿರಬಹುದು. ಆ ಬಿಸಿಲಿನಿಂದಾಗಿ ಶಾಖ ಹೆಚ್ಚಾಗಿ ಒಂದು ಬಂಡೆ ಒಡಿಬಹುದು, ದೊಡ್ಡ ಬಂಡೆ. ಹಾಗಾಗಿ ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಎಕ್ಸೋಜೆನಿಕ್ ಫೋರ್ಸ್ನಿಂದ. ಉದಾಹರಣೆ ನೋಡಿ, ವೆದರಿಂಗ್, ಮಾಸ್ ಮೂಮೆಂಟು, ಇರೋಷನ್ನು, ಡಿಪಾಸಿಷನ್ನು, ಇದೆಲ್ಲ ಪ್ರೊಸೆಸ್ಗಳು
ಎಕ್ಸೋಜೆನಿಕ್ ಫೋರ್ಸ್ನಲ್ಲಿ ಕಂಡುಬರುವಂಥ ಪ್ರೊಸೆಸ್ಗಳು. ಇಷ್ಟನ್ನು ಇಲ್ಲಿ ತನಕ ಬರೆದಿಟ್ಕೊಳ್ಳಿ. ಯಾವುದು ಹೇಳಿ, ಇಲ್ಲಿಂದ ಅರ್ತ್ ಮೂಮೆಂಟ್ ಫೋರ್ಸಸ್ ಇಲ್ಲಿ ತನಕ ಬರ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ನಾನು ಹೇಳ್ತೇನೆ, ಪಾಸ್ ಮಾಡಿ ಬರ್ಕೊಳ್ಳಿ. ಮುಂದೆ ಅದರಲ್ಲೇ ಎಕ್ಸೋಜೆನಿಕ್ ಫೋರ್ಸ್ನಲ್ಲೇ ಏನೇನಿದೆ ಮುಖ್ಯವಾಗಿರೋದು ಅಂತ ನೋಡೋದಾದರೆ ವೆದರಿಂಗ್ ಬಗ್ಗೆ ಕೇಳಿರ್ಬೋದು. ಬ್ರೇಕಿಂಗ್ ಆಫ್ ರಾಕ್ಸ್ ಇನ್ ದಿ ಸೇಮ್ ಪ್ಲೇಸ್. ಒಂದು ಕಡೆ ಒಂದು ದೊಡ್ಡ ಬಂಡೆ ಇದೆ, ಆ ಬಂಡೆ ಬ್ರೇಕ್ ಆಗೋದು ವೆದರಿಂಗು. ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇನ್ ದ ಸೇಮ್ ಪ್ಲೇಸ್. ಇಲ್ಲೇ ಅದು ಬ್ರೇಕ್ ಆಗಿ ಇಲ್ಲೇ ಇರುತ್ತೆ ನೋಡಿ. ರಾಕ್ಸ್ ಬ್ರೇಕ್ ಡೌನ್ ವ್ಯಾರ್ ದೇ ಆರ್, ಬ್ರೋಕನ್ ಪೀಸಸ್ ಡು ನಾಟ್ ಮೂವ್. ಈ ಥರ ಬಂಡೆಗಳು ಒಡಿಬಹುದು, ಒಡೆದು ಮತ್ತು ಇದೇನಾಗುತ್ತೆ ನೆಕ್ಸ್ಟು, ಇಲ್ಲಿ ಬಂಡೆ ಬೇರೆ ಬೇರೆ ಕ್ರಿಯೇಟ್ ಆಗ್ತಾ ಹೋಗ್ಬೋದು, ಚಿಕ್ಕ ಚಿಕ್ಕ ಬಂಡೆಗಳಾಗ್ಬೋದು ಅಲ್ಲೇ. ಅಂತಂದರೆ ಮುಖ್ಯವಾಗಿ ಇಲ್ಲಿ ನೋಡಿರೋದು ಇನ್ಸಿಟು ಅನ್ನೋ ಟರ್ಮು ನೀವು ಎನ್ವೈರ್ಮೆಂಟಲ್ಲೂ ಸಹ ಕೇಳ್ತೀರಿ. ಇನ್ಸಿಟು ಕನ್ಸರ್ವೇಷನ್, ಎಕ್ಸಿಟು ಕನ್ಸರ್ವೇಷನ್ ಬೇರೆ ಬೇರೆ ಕಡೆ ಸಹ ಕೇಳ್ತಿರ್ತೀರಿ. ಇನ್ಸಿಟು ಅಂತಂದರೆ ಅಲ್ಲೇ ಅಲ್ವಾ, ಇನ್ ದ ಸೇಮ್ ಪ್ಲೇಸ್. ರಾಕ್ಸ್ಗಳು ಬ್ರೇಕ್ ಹಾಕಿ ಅಲ್ಲೇ ಇರುತ್ತೆ, ಸೊ ಇಟ್ ಈಸ್ ಇನ್ಸಿಟು. ರಾಕ್ಸ್ ಬ್ರೇಕ್ ಡೌನ್ ವೇರ್ ದೇ ಆರ್, ದ ಬ್ರೋಕನ್ ಪೀಸಸ್ ಡು ನಾಟ್ ಮೂವ್. ಬ್ರೋಕನ್ ಪೀಸಸ್ಗಳು ಮೂವ್ ಆಗೋದಿಲ್ಲ, ಅದಕ್ಕೆ ವೆದರಿಂಗ್ ಅಂತ ಕರಿತೇವೆ. ಅದರಲ್ಲಿ ಮುಖ್ಯವಾಗಿ 3 ಥರ ಇದೆ: ಫಿಸಿಕಲ್ ವೆದರಿಂಗು, ಕೆಮಿಕಲ್ ವೆದರಿಂಗು, ಬಯೋಲಾಜಿಕಲ್ ವೆದರಿಂಗು. ಫಿಸಿಕಲ್ ಅಂತಂದರೆ ಬ್ರೇಕ್ ಆಗೋದು, 3 ಬ್ರೇಕ್ ಆಗೋದೆ, ರಾಕ್ಸು ಚೇಂಜ್ ಆಗೋದೆ. ಫಿಸಿಕಲಲ್ಲಿ ಟೆಂಪ್ರೇಚರ್ ಮತ್ತು ಪ್ರೆಷರ್ ಚೇಂಜ್ ಆದಾಗ ಅದಾಗತ್ತೆ. ಒಂದು ವೇಳೆ ಸೂರ್ಯನ ಶಾಖ ಜಾಸ್ತಿಯಾಗಿ ಅಥವಾ ಬೇರೆ ಬೇರೆ ಪ್ರೆಷರ್ ಜಾಸ್ತಿಯಾಗಿ ಅದು ಬ್ರೇಕ್ ಆದರೆ ಅದು ಫಿಸಿಕಲ್ ವೆದರಿಂಗ್. ಉದಾಹರಣೆಗೆ ರಾಜಸ್ಥಾನದಲ್ಲಿ ಹೀಟ್ ಜಾಸ್ತಿ ಇದೆ ಅಲ್ವಾ, ಹೀಟ್ ಜಾಸ್ತಿ ಆಗಿರೋದ್ರಿಂದ ಏನು ಕ್ರ್ಯಾಕ್ ಬರೋದು ರಾಕ್ಗಳಲ್ಲಿ. ಹೀಟಿಂಗು ಅಥವಾ ಕೂಲಿಂಗಿನ ಏನಾದರೂ ಎಫೆಕ್ಟ್ ಆಗಿದ್ರೆ, ಹೀಟಿಂಗು ಕೂಲಿಂಗು ಆಗ್ತಾ ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇರುತ್ತೆ, ಅದರಿಂದ ಸಹ ಆಗುವಂಥ ಬದಲಾವಣೆ. ಇನ್ನು ಕೆಲವೊಂದು ಮೌಂಟೇನ್ಗಳಲ್ಲಿ ಫ್ರೀಸಿಂಗ್ ಆ್ಯಂಡ್ ಥಾವಿಂಗ್, ಅದರಿಂದ ಸಹ ಕ್ರ್ಯಾಕ್ ಆಗುತ್ತೆ. ಹಾಗಾಗಿ ಫಿಸಿಕಲ್ ಅಂತಂದರೆ ಏನು, ಟೆಂಪ್ರೇಚರ್ ಮತ್ತು ಪ್ರೆಷರ್, ಅದರಿಂದ ಆಗುವಂಥ ಬದಲಾವಣೆ ಅಥವಾ ಬ್ರೇಕ್ ಡೌನು. ಕೆಮಿಕಲ್ ಅಂತಂದರೆ ರಾಕ್ ಚೇಂಜಸ್ ಆರ್ ಡಿಸಾಲ್ವ್ಸ್ ಡ್ಯೂ ಟು ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಗಳಾಗ್ತಾ ಇರುತ್ತೆ, ಹೆಸರಲ್ಲೇ ಇದೆ. ಈಗ ಉದಾಹರಣೆಗೆ ಲೈಮ್ ಸ್ಟೋನ್ ರಾಕ್ಸ್ಗಳಲ್ಲಿ ನೋಡಿದ್ವಿ, ಲೈಮ್ ಸ್ಟೋನ್ ಡಿಸಾಲ್ವ್ ಆದಾಗ ಏನಾಗುತ್ತೆ, ಅದು ಏನು ಮುಂದೆ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಜಸ್ಟ್ ಡಿಸ್ಕಸ್ ಮಾಡಿದ್ದೀವಿ. ಲೈಮ್ ಸ್ಟೋನ್ ಡಿಸಾಲ್ವ್ಸ್ ಇನ್ ಮೇಘಾಲಯ ಡ್ಯೂ ಟು ಆಸಿಡಿಕ್ ರೇನ್ ವಾಟರ್. ಲೈಮ್ ಸ್ಟೋನು ಮೇಘಾಲಯದಲ್ಲಿ ಡಿಸಾಲ್ವ್ ಆಗೋದು ಯಾಕಂತಂದರೆ ರೇನ್ ವಾಟರ್ ಆಸಿಡಿಕ್ ಆಗಿರೋದಕ್ಕೆ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಹಾಗಾಗಿ ಅದು ಸಹ ಏನಾಯಿತು, ವೆದರಿಂಗು, ಕೆಮಿಕಲ್ ವೆದರಿಂಗ್ ಅಂತ ಕರೆಸ್ಕೊಳ್ತೆ. ಬಯೋಲಾಜಿಕಲ್ ಅಂತಂದರೆ ಪ್ಲ್ಯಾಂಟ್ಸ್ ಅಥವಾ ಆ್ಯನಿಮಲ್ಸ್ಗಳಿಂದ ಆಗೋದು, ಬ್ರೇಕ್ ಡೌನ್ ಆಗೋದೇ ಇಲ್ಲೂ ಸಹ. ಆದರೆ ರಾಕ್ಗಳಲ್ಲಿ ವೀಕ್ ಆಗುತ್ತೆ, ಕಾರಣ ಏನು, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್. ಉದಾಹರಣೆಗೆ ಒಂದು ವೆಸ್ಟರ್ನ್ ಘಾಟ್ಸ್ಗಳೆಲ್ಲ ನೀವು ನೋಡಿರ್ಬೋದು, ದೊಡ್ಡ ಮರಗಳಿರುತ್ತೆ ಅಲ್ವಾ, ದೊಡ್ಡ ದೊಡ್ಡ ಮರಗಳು. ಆ ಮರಗಳಲ್ಲಿ ಈ ಬೇರುಗಳೆಲ್ಲ ಸ್ವಲ್ಪ ಸ್ಪ್ಲಿಟ್ ಆಗ್ತಾ ಇರುತ್ತೆ, ದೂರ ದೂರ ಎಲ್ಲೆಲ್ಲೋ ಇರುತ್ತೆ ಬೇರುಗಳು. ಯಾಕಂದರೆ ಒಳಗಡೆ ಬೇರೆ ಪ್ಲ್ಯಾಂಟ್ಗಳ ಒಂದು ಎನ್ಕ್ರೋಚ್ಮೆಂಟ್ ಇರ್ಬೋದು, ಬೇರೆ ಪ್ಲ್ಯಾಂಟ್ಗಳು ಇಲ್ಲಿ ಬಂದಿರಬಹುದು. ಹೀಗಾಗಿ ಟ್ರೀ ರೂಟ್ ಸ್ಪ್ಲಿಟ್ಟಿಂಗ್ ರಾಕ್ಸ್ ಇನ್ ವೆಸ್ಟರ್ನ್ ಘಾಟ್ಸಲ್ಲಿ ಅಂತಂದರೆ ಈ ಟ್ರೀ ರೂಟ್ಗಳಿಂದಾಗಿ ಈ ಒಂದು ರಾಕ್ ಇದೆ ಅಂತ ಇಟ್ಕೊಳ್ಳಿ, ಆ ರಾಕನ್ನು ಇದು ಬ್ರೇಕ್ ಮಾಡ್ತಾ ಹೋಗುತ್ತೆ, ಟ್ರೀ ರೂಟ್ಸ್ಗಳು. ಹಾಗೆ ಇಲ್ಲಿ ನೋಡಿರೋದು ಮುಖ್ಯವಾಗಿ ಬಯೋಲಾಜಿಕಲ್ಲು. ಪ್ಲ್ಯಾಂಟ್ಸ್ ಅಥವಾ ಆ್ಯನಿಮಲ್ಸ್ ಏನು ಮಾಡುತ್ತೆ, ರಾಕ್ಗಳನ್ನು ಬ್ರೇಕ್ ಮಾಡುತ್ತೆ ಅಥವಾ ವೀಕ್ ಮಾಡುತ್ತೆ. ಗೊತ್ತಿರಲಿ, 3 ಥರದ್ದು ಇಂಪಾರ್ಟೆಂಟು, ಬರ್ಕೊಳ್ಳಿ. ಈಗ ನೀವು ಪಾಸ್ ಮಾಡಿ. ಏನು ಮೊದಲನೇದು, ಇಲ್ಲಿ ವೆದರಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ. ವೆದರಿಂಗ್ನಲ್ಲಿ ಬ್ರೇಕಿಂಗ್, ಇದು ಏನಾಗುತ್ತೆ, ಇಲ್ಲಿ ರಾಕ್ ಬ್ರೇಕ್ ಆಗುತ್ತೆ, ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಬ್ರೋಕನ್ ಪೀಸಸ್ ಡು ನಾಟ್ ಮೂವ್. ಫಿಸಿಕಲ್ಲು, ಕೆಮಿಕಲ್ಲು, ಬಯೋಲಾಜಿಕಲ್ಲು. ಫಿಸಿಕಲ್ ಅಂತಂದರೆ ಟೆಂಪ್ರೇಚರ್ ಪ್ರೆಷರು ಮೇಯ್ನ್ ಆಗಿ. ಕೆಮಿಕಲ್ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಬಯೋಲಾಜಿಕಲ್ ಅಂತಂದರೆ ರಾಕ್ಗಳು ಪ್ಲ್ಯಾಂಟ್ಸ್ ಅಥವಾ ಆ್ಯನಿಮಲ್ಸ್ಗಳಿಂದ ಬ್ರೇಕ್ ಆಗುತ್ತೆ ಅಥವಾ ವೀಕ್ ಆಗುತ್ತೆ. ಇದನ್ನು ಇಷ್ಟನ್ನು ಬರ್ಕೊಳ್ಳಿ, ಪಾಸ್ ಮಾಡಿ. ಮುಂದೆ ಮಾಸ್ ಮೂಮೆಂಟ್.
ಮಾಸ್ ಮೂಮೆಂಟ್ ಅಂತಂದರೆ ಒಂಥರ ನೀವು ಉದಾಹರಣೆಗೆ ಲ್ಯಾಂಡ್ ಸ್ಲೈಡ್ ಆಗಿರೋದನ್ನು ನೋಡಿರಬಹುದು ಅಲ್ವಾ, ಭೂಕುಸಿತಗಳು. ಇಲ್ಲೇನಾಗುತ್ತೆ, ವೆದರ್ಡ್ ಮಟೀರಿಯಲ್ಲು ಈಗಾಗಲೇ ಒಂದು ಕಡೆ ಇದೆ, ವೆದರಿಂಗ್ ಆಗಿದೆ, ವೆದರಿಂಗ್ ಆಗಿ ಒಂದು ಕಡೆ ಇದೆ. ವೆದರ್ಡ್ ಮಟೀರಿಯಲ್ ಮೂವ್ಸ್ ಡೌನ್ವರ್ಡ್ ಡ್ಯೂ ಟು ಗ್ರಾವಿಟಿ. ನೋಡಿ, ಫಸ್ಟು ಒಂದು ದೊಡ್ಡ ಬಂಡೆ ಇತ್ತು, ಸೂರ್ಯನ ಬಿಸಿಲಿನಿಂದ ಪ್ರೆಷರಿಂದ ಅದು ಬ್ರೇಕ್ ಆಯಿತು. ಈಗ ಬ್ರೇಕ್ ಆಗಿ ಚಿಕ್ಕ ಚಿಕ್ಕ ರಾಕ್ಗಳಾಯಿತು ಅಂತ ಇಟ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಸೂರ್ಯ ಇದ್ದಾನೆ, ಕೆಳಗಡೆಯಿಂದ ಗ್ರಾವಿಟಿ ಅಪ್ಲೈ ಆಗ್ತಾ ಇದೆ. ಇಲ್ಲಿ ಬಂಡೆ ಮೇಲ್ಗಡೆ ಯಾವುದೋ ಒಂದು ರಾಕು ಸ್ವಲ್ಪ ಬ್ರೇಕ್ ಆಗಿದೆ, ಅಲ್ಲೇ ಇರೋದಿಲ್ಲ, ಅದು ಕೆಳಗಡೆ ಬರ್ತಾ ಹೋಗುತ್ತೆ ಅಲ್ವಾ. ಕೆಳಗಡೆ ಬರ್ತಾ ಹೋಗೋದು ಯಾಕೆ? ಗ್ರಾವಿಟಿ ಇದೆ, ಗ್ರಾವಿಟಿ ಒಂದು ಕಾರಣ. ವೆದರ್ಡ್ ಮಟೀರಿಯಲ್ ಮೂವ್ಸ್ ಡೌನ್ವರ್ಡ್ ಡ್ಯೂ ಟು ಗ್ರಾವಿಟಿ. ಇಟ್ ಬಿಕಮ್ಸ್ ಫಾಸ್ಟರ್ ವಿತ್ ರೇನ್ ಆರ್ ಅರ್ಥ್ಕ್ವೇಕ್. ಒಂದು ವೇಳೆ ಇಲ್ಲಿ ರೇನ್ ಇದ್ದರೆ ಅಥವಾ ಕೆಳಗಡೆಯಿಂದ ಅರ್ಥ್ಕ್ವೇಕ್ ಇದ್ದರೆ ಇವಾಗ ಇನ್ನಷ್ಟು ಫಾಸ್ಟಾಗಿ ಬರ್ತಾ ಹೋಗುತ್ತೆ ಇದು. ಹಾಗಾಗಿ ಅದೆರಡು ಅಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಲ್ಯಾಂಡ್ ಸ್ಲೈಡು, ರಾಕ್ ಫಾಲ್ ಆಗೋದು, ಮಡ್ ಫ್ಲೋ ಆಗೋದು, ಸ್ನೋ ಅವಲ್ಯಾಂಚಸ್, ಹಿಮಪಾತ, ಇದೆಲ್ಲ ಇದಕ್ಕೆ ಎಕ್ಸಾಂಪಲ್. ಮೂಮೆಂಟ್ ಆಫ್ ಮಟೀರಿಯಲ್ ಡೌನ್ ಸ್ಲೋಪು ನೆನ್ಪಿಟ್ಕೊಳ್ಳಿ, ಮಾಸ್ ಮೂಮೆಂಟ್ ಅಂತ ಕರಿತೇವೆ. ಇನ್ನೊಂದು ಇರೋಷನ್ ಅಂತಂದರೆ ಇಲ್ಲೂ ಸಹ ವಿಯರಿಂಗ್ ಅವೇ ಆ್ಯಂಡ್ ಕ್ಯಾರಿಂಗ್ ಅವೇ. ರಾಕ್ಸು ಸಾಯಿಲು ರಿಮೂವ್ ಆಗಿರುತ್ತಲ್ವ, ಬ್ರೇಕ್ ಆದಮೇಲೆ ರಿಮೂವ್ ಆದಮೇಲೆ ಅಲ್ಲೇ ಇರೋದಿಲ್ಲ, ವಿಯರಿಂಗ್ ಆಗುತ್ತೆ, ಕ್ಯಾರಿ ಆಗುತ್ತೆ ಬೇರೆ ಕಡೆ. ಅದಕ್ಕೆ ಎಕ್ಸಿಟಿವ್. ರಾಕ್ಸ್ ಆ್ಯಂಡ್ ಸಾಯಿಲ್ ಆರ್ ರಿಮೂವ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಬೈ ಡಿಫ್ರೆಂಟ್ ಏಜೆಂಟ್ಸ್. ಅಲ್ಲೇ ಇರೋದಿಲ್ಲ, ಅದನ್ನು ಬೇರೆ ಬೇರೆ ಕಡೆ ಸಾಗಿಸುತ್ತವೆ. ಯಾರು? ಏಜೆಂಟ್ಸ್ಗಳು ಯಾರ್ಯಾರು ಅಂತ ಕೆಳಗಡೆ ಇದೆ ನೋಡಿ. ಮೊದಲನೇದು ರಿವರ್. ಎಲ್ಲಿ ರಿವರ್ಗಳು ಕಂಡು ಬರುತ್ತೆ ಏಜೆಂಟ್ಗಳಾಗಿ? ಮೌಂಟೇನ್ಗಳು, ಪ್ಲೇನ್ಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯಾವ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ? ವ್ಯಾಲಿ, ವಿ ಶೇಪ್ಡ್ ವ್ಯಾಲಿ. ಮುಂದೆ ನೋಡ್ತೇವೆ ವ್ಯಾಲಿ, ಅದ್ರ ಬಗ್ಗೆ ಪ್ರತಿಯೊಂದು ಸಹ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಇದು ಓವರ್ ವ್ಯೂ. ವಾಟರ್ ಫಾಲ್ ಕ್ರಿಯೇಟ್ ಆಗುತ್ತೆ, ಮಿಯಾಂಡರ್ಸ್, ಫ್ಲಡ್ ಪ್ಲೇನ್, ಡೆಲ್ಟಾ, ಈ ಥರ ನೋಡ್ತೇವೆ. ಎಕ್ಸಾಂಪಲ್ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ. ವಿಂಡ್ ಏನು ಮಾಡುತ್ತೆ? ಎಲ್ಲಿ ವರ್ಕ್ ಆಗುತ್ತೆ? ಮುಖ್ಯವಾಗಿ ಡೆಸರ್ಟ್ಗಳಲ್ಲಿ, ಡ್ರೈ ಕೋಸ್ಟ್ಗಳಲ್ಲಿ ವಿಂಡ್ ವರ್ಕ್ ಆಗುತ್ತೆ. ಸ್ಯಾಂಡ್ ಡ್ಯೂನ್ಸ್ಗಳು ಕ್ರಿಯೇಟ್ ಆಗುತ್ತೆ, ಮಶ್ರೂಮ್ ರಾಕ್ಸ್ಗಳು, ಉದಾಹರಣೆಗೆ ಥಾರ್ ಡೆಸರ್ಟು. ಗ್ಲೇಷಿಯರ್ಸು ಅಲ್ವಾ, ಹೈ ಮೌಂಟೇನ್ಗಳಲ್ಲಿ ನೀವು ನೋಡ್ತೀರಿ. ಯು ಶೇಪ್ಡ್ ವ್ಯಾಲೀಸು, ಮೊರೇನ್ಸು, ಸರ್ಕ್ಯೂಸ್, ಇದೆಲ್ಲ ಬರೋದು ಹಿಮಾಲಯ ಅಂಥ ಪ್ರದೇಶಗಳಲ್ಲಿ. ಸಿ ವೇವ್ಸ್ಗಳಿರುತ್ತೆ ಏಜೆಂಟ್ಗಳಾಗಿ. ಕೋಸ್ಟ್ಗಳಲ್ಲಿ ನೋಡ್ತೇವೆ ಕ್ಲಿಪ್ಸು, ಕೇವ್ಸು, ಆರ್ಚಸ್ಸು, ಸ್ಟ್ಯಾಕ್ಸು. ಅಂಡಮಾನ್ ನಿಕೋಬಾರ್ನಂತಹ ಕೆಲವು ಪ್ರದೇಶಗಳಲ್ಲಿ ಸಿ ವೇವ್ಸ್ಗಳನ್ನು ನೋಡ್ಬೋದು ಏಜೆಂಟ್ಗಳಾಗಿ. ಇನ್ನು ಗ್ರೌಂಡ್ ವಾಟರ್, ಲೈಮ್ ಸ್ಟೋನ್ ರೀಜನ್ಗಳಲ್ಲಿ ನೋಡ್ತೇವೆ. ಇಲ್ಲಿ ಸಹ ಗ್ರೌಂಡ್ ವಾಟರ್ ಕೇವ್ಗಳು ಕ್ರಿಯೇಟ್ ಆಗಿರುತ್ತೆ. ಸ್ಟೆಲಕ್ಟೈಟ್ಸು, ಟೆಲಗ್ಮೈಟ್ಸು ಅನ್ನೋದೆಲ್ಲ ನೀವು ಕೇಳಿದರೆ ಗೊತ್ತಿಲ್ಲ. ಆ ಒಂದು ಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗುತ್ತೆ. ಮೇಘಾಲಯದಲ್ಲಿ ಕಾರ್ಸ್ಟ್ ಟೋಪೋಗ್ರಫಿ, ಶಬ್ದಗಳು ಹೊಸದಾಗಿರ್ಬೋದು ಕೆಲವರಿಗೆ, ಅಂದರೆ ಮುಂದೆ ನೋಡ್ತೇವೆ. ಗ್ರೌಂಡ್ ವಾಟರ್, ಲೈಮ್ ಸ್ಟೋನ್ ರೀಜನ್ ಅಲ್ಲಿ ಮುಖ್ಯವಾಗಿ ವರ್ಕ್ ಆಗೋದು. ಅಂದರೆ ಇದೆಲ್ಲ ಏನು? ಇಷ್ಟೊತ್ತು ಏಜೆಂಟ್ಗಳಂತಂದರೆ ರಾಕ್ಸು ಬ್ರೇಕ್ ಆದಮೇಲೆ ಅಲ್ಲೇ ಇರೋದಿಲ್ಲ, ರಿಮೂವ್ ಆಗುತ್ತೆ, ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಕಾರಣನೇ ಈ ಏಜೆಂಟ್ಗಳು. ಇದು ಎಲ್ಲಿ ವರ್ಕ್ ಆಗುತ್ತೆ ಅಂತ ಇಲ್ಲಿದೆ. ಅದರಿಂದ ಕ್ರಿಯೇಟ್ ಆಗೋ ಲ್ಯಾಂಡ್ ಫಾರ್ಮ್ಗಳಿಗೆ ಎಕ್ಸಾಂಪಲ್ ಇಲ್ಲಿದೆ. ಅಂತಂದರೆ ಮುಂದೆ ಎಲ್ಲಿ ರಿಯಲ್ ಲೈಫ್ ಎಕ್ಸಾಂಪಲಲ್ಲಿ ನಮ್ಮ ದೇಶದಲ್ಲಿ ಅದನ್ನು ಆ ಥರ ಎಕ್ಸಾಂಪಲ್ ಇಲ್ಲಿದೆ. ಹಾಗೆ ಇಷ್ಟನ್ನು ಈಗ ಸದ್ಯಕ್ಕೆ ಬರೆದಿಟ್ಕೊಳ್ಳಿ, ಪಾಸ್ ಮಾಡಿ. ಇಲ್ಲಿ ತನಕ ಆಗಿದೆ ಅನಿಸುತ್ತೆ ಸ್ವಲ್ಪ ಬಯೋಲಾಜಿಕಲ್ ತನಕ ಆಗಿದೆ. ಮಾಸ್ ಮೂಮೆಂಟಲ್ಲಿ ಇಲ್ಲಿಂದ ನೋಡ್ಕೊಳ್ಳಿ, ಪಾಸ್ ಮಾಡಿ. ಕೆಳಗಡೆ ಇಲ್ಲಿ ಮೇಘಾಲಯ ಕಾಸ್ಟ್ ಟೋಪೋಗ್ರಫಿ ಇಲ್ಲಿ ತನಕ ಬರ್ಕೋಬೇಕು. ಮೇಲ್ಗಡೆ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೇನೆ. ಎಸ್, ಅದಾದಮೇಲೆ ಇಲ್ಲಿ ಓಕೆ. ಇದಿಷ್ಟು ಏನು? ಎಕ್ಸೋಜೆನಿಕ್ ಅಲ್ವಾ, ಮುಖ್ಯವಾಗಿ ಎಕ್ಸೋಜೆನಿಕ್ ಅಂತ ಕರಿತೇವೆ. ಎಕ್ಸೋ ಅಂತಂದರೆ ಹೊರಗಡೆ, ಯಾವುದೇ ಲ್ಯಾಂಡ್ ಇರಬಹುದು, ಪರ್ವತ ಇರಬಹುದು, ಅದಕ್ಕೆ ಹೊರಗಡೆಯಿಂದ ಅಪ್ಲೈ ಆಗುವಂತಹ ಫೋರ್ಸ್ ಯಾವುದು? ಮುಖ್ಯವಾಗಿ ಸೂರ್ಯನಿಂದ ಆಗೋದು, ಅದಾದಮೇಲೆ ಗ್ರಾವಿಟಿಯಿಂದ ಆಗೋದು. ಅದರಲ್ಲೇ ಬೇರೆ ಬೇರೆ ವಿಧಾನಗಳಿದೆ. ಅಂತಂದರೆ ವಿಧಾನ ಅನ್ನೋಕ್ಕಿಂತ ಪ್ರೊಸೆಸ್ಗಳು ಯಾವ್ದು ಬರುತ್ತೆ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಎಂಡೋಜೆನಿಕ್ ಫೋರ್ಸಸ್ ಅಂತಂದರೆ ಭೂಮಿಯ ಸರ್ಫೇಸ್ ಈ ಥರ ಇದೆ ಅಂತಂದರೆ
ಬೆಟ್ಟ ಗುಡ್ಡಗಳಿರುತ್ತೆ, ಬೇರೆ ಬೇರೆ ರೀತಿಯ ಲ್ಯಾಂಡ್ ಫಾರ್ಮ್ಗಳಿರುತ್ತೆ ಅಲ್ವಾ. ಭೂಮಿಯ ಒಳಗಡೆಯಿಂದ ಫೋರ್ಸಸ್ ದಟ್ ಕಮ್ ಫ್ರಾಮ್ ಇನ್ಸೈಡ್ ದಿ ಅರ್ತ್, ಭೂಮಿಯ ಒಳಗಡೆಯಿಂದ ಫೋರ್ಸ್ ಬರುವಂಥ ಫೋರ್ಸ್ಗಳು. ಯಾಕಂತಂದರೆ ಒಳಗಡೆ ಎನರ್ಜಿಗೆ ಸೋರ್ಸ್ ಯಾವುದು? ಕೆಳಗಡೆ ಹೋಗ್ತಾ ಇದ್ದಾಗೆ ಹೀಟ್ ಏನಾಗ್ತಾ ಹೋಗುತ್ತೆ ಅಲ್ವಾ. ಹೀಟ್ ಇದೆ ಕೆಳಗಡೆ, 4 ತನಕ ಹೋದ್ರಂತೂ ಗೊತ್ತಿದೆ ನಿಮಗೆ ಅಲ್ಲಿ ಏನಿದೆ ಅಂತ. ಹೀಟ್ ಇನ್ಸೈಡ್ ದಿ ಅರ್ತ್. ಒಂದು ರೇಡಿಯೋ ಆಕ್ಟಿವ್ ಮಟೀರಿಯಲ್ಗಳು ಡಿಕೆ ಆಗ್ತಾ ಇರೋದು, ಇನ್ನೊಂದು ಪ್ರೆಷರು ಅಲ್ವಾ. ಇದು ಎರಡು ಬಹಳ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಎರಡರಿಂದಾಗಿ ಒಳಗಡೆ ಹೀಟ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗಿರೋ ಹೀಟು ಮೇಲ್ಗಡೆ ಸಹ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಬಂದು ಇಲ್ಲೇ ನೋಡೋದು ನಾವು ಲಾವಾ ಮ್ಯಾಗ್ಮಾ ಕಾನ್ಸೆಪ್ಟ್ಗಳು. ನೇಚರ್ ಹೇಗಿದೆ? ಇದು ಕನ್ಸ್ಟ್ರಕ್ಟಿವ್ ನೋಡಿ. ಎಕ್ಸೋಜೆನಿಕ್ ಏನಾಗಿತ್ತು, ಹೊರಗಡೆಯಿಂದ ಅಪ್ಲೈ ಆಗೋದು, ಡಿಸ್ಟ್ರಕ್ಟಿವ್ ಅಂತ ಕರೆದಿದ್ದೀವಿ. ಆದರೆ ಎಂಡೋಜೆನಿಕ್ಕು ಕನ್ಸ್ಟ್ರಕ್ಟಿವ್, ಬಿಕಾಸ್ ದ ಬಿಲ್ಡ್ ಆರ್ ಅಫ್ಲಿಫ್ಟ್ ಲ್ಯಾಂಡ್ ಫಾರ್ಮ್ಸ್. ಎಂಡೋಜೆನಿಕ್ಕಿಂದ ಲ್ಯಾಂಡ್ ಫಾರ್ಮ್ಗಳು ಬಿಲ್ಡ್ ಆಗುತ್ತೆ, ಅಫ್ಲಿಫ್ಟ್ ಆಗುತ್ತೆ. ಥಿಂಕ್ ಮಾಡಿ, ಅದು ನಿಮಗೆ ಇಮ್ಯಾಜಿನೇಷನ್ ಬರಬೇಕು. ಯಾವ ಥರ ಆಗುತ್ತೆ? ಒಳಗಡೆಯಿಂದ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಒಂದು ಪ್ಲೇಟ್ ಮೂಮೆಂಟ್ ಆಗಿರಬಹುದು, ಆ ಥರ ಆದಾಗ, ಅಥವಾ ಒಂದು ಲಾವಾ ಬಂದು ಯಾವ ಥರ ಒಂದು ಹೊಸ ಮೌಂಟೇನ್ ಕ್ರಿಯೇಟ್ ಆಯಿತು, ಕೋನ್ ಕ್ರಿಯೇಟ್ ಆಯಿತು. ಆ ಕ್ರಿಯೇಟ್ ಆಗೋ ಪದ ಇಂಪಾರ್ಟೆಂಟ್, ಬಿಕಾಸ್ ದೆ ಬಿಲ್ಡ್ ಆರ್ ಅಫ್ಲಿಫ್ಟ್ ಲ್ಯಾಂಡ್ ಫಾರ್ಮ್ಸ್. ಅದಕ್ಕೋಸ್ಕರ ಕನ್ಸ್ಟ್ರಕ್ಟಿವ್ ಅಂತ ಕರಿತೇವೆ ಎಂಡೋಜೆನಿಕ್ ಫೋರ್ಸ್ಗಳಿಗೆ. ಇದರಲ್ಲಿ 2 ಥರ ಇದೆ. ಡಯಾಸ್ಟ್ರೋಪಿಕ್ ಅಂತ ಮೊದಲನೇದು. ಡಯಾಸ್ಟ್ರೋಪಿಕ್ ಅಂತಂದರೆ ಸ್ಲೋ ಆಗಿ ಮೂಮೆಂಟ್ ಆಗೋದು. ದೇ ಚೇಂಜ್ ದಿ ಕ್ರಸ್ಟ್ ಸ್ಲೋಲಿ ಓವರ್ ಲಾಂಗ್ ಪೀರಿಯಡ್ಸ್. ಅಂತಂದರೆ ಕ್ರಸ್ಟನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಭೂಮಿಯ ಕ್ರಸ್ಟ್ ಇದೆ ಅಲ್ವಾ, ಕ್ರಸ್ಟನ್ನು ಚೇಂಜ್ ಮಾಡುತ್ತೆ. ಆದರೆ ಒಂದೇ ದಿನಕ್ಕೆ ಅದು ನಮ್ಗೆ ಗೊತ್ತಾಗೋದಿಲ್ಲ, ನಿಧಾನವಾಗಿ ಚೇಂಜ್ ಆಗ್ತಾ ಹೋಗೋದು. ಅದರಲ್ಲಿ 2 ಥರ ಇದೆ, ಎಪಿರೋಜೆನಿಕ್ ಫೋರ್ಸಸ್ ಮತ್ತು ಓರೋಜೆನಿಕ್ ಫೋರ್ಸಸ್ ಅಂತ. ಎಪಿರೋಜೆನಿಕ್ ಅಂತಂದರೆ ಕಾಂಟಿನೆಂಟ್ ಬಿಲ್ಡಿಂಗು. ಈಗ ದೊಡ್ಡ ದೊಡ್ಡ ಏರಿಯಾಗಳು ವರ್ಟಿಕಲ್ ಆಗಿ ನಿಧಾನವಾಗಿ ಅಪ್ಲಿಫ್ಟ್ ಆಗ್ತಾ ಇರುತ್ತೆ. ನಮ್ಮ ಹಿಮಾಲಯ ರೈಸ್ ಆಗ್ತಿದೆ ಅಂತ ಹೇಳಿದ್ದೇವೆ. ರೈಸ್ ಏನು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸಾರಿ ದೊಡ್ಡ ಒಂದು 100 ಕಿಲೋಮೀಟರ್ ರೈಸ್ ಆಗಿರುತ್ತಾ? ಹಾಗಾಗೋದಿಲ್ಲ, ಅದು ನಿಧಾನವಾಗಿ ಆಗ್ತಾ ಇರುತ್ತಲ್ವಾ. ಹಾಗಾಗಿ ವರ್ಟಿಕಲ್ ಆಗಿ ಅಪ್ಲಿಫ್ಟ್ ಆಗೋದು ಅಥವಾ ಸಿಂಕ್ ಆಗೋದು ದೊಡ್ಡ ದೊಡ್ಡ ಲ್ಯಾಂಡ್ ಏರಿಯಾಗಳು, ಅದಕ್ಕೆ ಎಪಿರೋಜೆನಿಕ್ ಫೋರ್ಸಸ್ ಅಂತ ಕರೀತೇವೆ. ಕಾಂಟಿನೆಂಟ್ ಬಿಲ್ಡಿಂಗ್, ಇದು ಕಾಂಟಿನೆಂಟ್ ಬಿಲ್ಡ್ ಆಗೋದಕ್ಕೆ ಸಂಬಂಧಪಟ್ಟಿರೋದು. ಹಿಮಾಲಯ ಅನ್ನೋಕ್ಕಿಂತ ನೀವು ಯಾವುದು ಕಾಂಟಿನೆಂಟ್ ಬೇಕಾದರೂ ಕನ್ಸಿಡರ್ ಮಾಡಬಹುದು. ಅಂದರೆ ಕ್ರಸ್ಟು ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟು. ಸ್ಲೋ ಮೂಮೆಂಟ್ ಅಂದರೆ ಡಯಾಸ್ಟ್ರೋಪಿಕ್ಕು. ಇಲ್ಲಿ ಎಮರ್ಜೆನ್ಸು ಬರುತ್ತೆ, ಸಬ್ಮರ್ಜೆನ್ಸು ಬರುತ್ತೆ. ಎಮರ್ಜೆನ್ಸ್ ಅಂತಂದರೆ ಲ್ಯಾಂಡು ಸಿ ಲೆವೆಲ್ಗಿಂತ ರೈಸ್ ಆಗೋದು, ಸ್ವಲ್ಪ ರೈಸ್ ಆಗ್ತಾ ಇದೆ ಲ್ಯಾಂಡ್ ಅಂತ. ಇಲ್ಲಿ ಸಿ ಲೆವೆಲ್ ಇದೆ, ಸಿ ಲೆವೆಲ್ಗಿಂತ ಲ್ಯಾಂಡ್ ರೈಸ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಈಸ್ಟರ್ನ್ ಕೋಸ್ಟ್, ಭಾರತದ ಈಸ್ಟರ್ನ್ ಕೋಸ್ಟ್ ಬೇರೆ, ಈಸ್ಟರ್ನ್ ಘಾಟ್ಸ್ ಬೇರೆ. ಇಲ್ಲಿ ನೋಡಿ, ಘಾಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಈಸ್ಟರ್ನ್ ಕೋಸ್ಟ್ ಬಗ್ಗೆ ಹೇಳ್ತಾ ಇದ್ದೇವೆ. ಘಾಟ್ಸ್ಗಳಲ್ಲಿ ಬ್ರೇಕ್ ಡೌನ್ ಇದೆ, ಇಂಡಿಯನ್ ಜಿಯೋಗ್ರಫಿಲಿ ನೋಡ್ತೇವೆ. ಅಂದರೆ ಎಮರ್ಜೆನ್ಸ್ ಆಗೋದು ಅಂತಂದರೆ ಸಿ ಲೆವೆಲ್ಗಿಂತ ಲ್ಯಾಂಡ್ ರೈಸ್ ಆಗೋದು. ಸಬ್ಮರ್ಜೆನ್ಸ್ ಅಂತಂದರೆ ಲ್ಯಾಂಡ್ ಸಿಂಕ್ಸ್ ಬಿಲೋ ಸಿ ಲೆವೆಲ್, ಸಿ ಲೆವೆಲ್ಗಿಂತ ಕೆಳಗಿನ ಮಟ್ಟದಲ್ಲಿ, ಸಿ ಲೆವೆಲ್ ಬಿಲೋ ಲ್ಯಾಂಡ್ ಸಿಂಕ್ ಆಗೋದು. ವೆಸ್ಟರ್ನ್ ಕೋಸ್ಟಲ್ಲಿ ಕೊಂಕಣ್ ಮತ್ತು ಮಲಬಾರ್ ಈ ಒಂದು ಭಾಗದಲ್ಲಿ ನೀವು ನೋಡ್ಬೋದು ಡ್ರೌನ್ಡ್ ವ್ಯಾಲೀಸ್ ಆನ್ ದಿ ವೆಸ್ಟರ್ನ್ ಕೋಸ್ಟ್ ಇದೆಯಲ್ವಾ, ಇಲ್ಲಿ ಡ್ರೌನ್ಡ್ ವ್ಯಾಲೀಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಸಬ್ಮರ್ಜೆನ್ಸಿಗೆ ಎಕ್ಸಾಂಪಲ್ಲು. ಡಯಾಸ್ಟ್ರೋಪಿಕ್ಕು ಸ್ಲೋ ಆಗೋದು. ಡಯಾಸ್ಟ್ರೋಪಿಕಲ್ಲೇ 2 ಇದೆ, ಎಪಿರೋಜೆನಿಕ್ಕು ಮತ್ತು ಇನ್ನೊಂದು ಓರೋಜೆನಿಕ್ಕು. ಎಪಿರೋಜೆನಿಕ್ ಅಂತಂದರೆ ಕಾಂಟಿನೆಂಟ್ ಬಿಲ್ಡ್ ಆಗೋದಕ್ಕೆ ಸಂಬಂಧಪಟ್ಟಿರೋದು, ಅಲ್ಲಿ ಎಮರ್ಜೆನ್ಸು ಬರಬಹುದು, ಸಬ್ಮರ್ಜೆನ್ಸು ಬರಬಹುದು. ಇನ್ನೊಂದು ಓರೋಜೆನಿಕ್ ಇದೆ. ಓರೋಜೆನಿಕ್ ಅಂತಂದರೆ ಮೌಂಟೇನ್ ಬಿಲ್ಡಿಂಗ್ ಅಂತಂದರೆ ಹಾರಿಜಾಂಟಲ್ ಪುಷ್. ಈಗ ಒಂದು ಪ್ಲೇಟ್ ಮೂಮೆಂಟ್ ಇದೆ, ಹಿಮಾಲಯನ್ ಪ್ಲೇಟ್ ಅಲ್ವಾ, ನಮ್ಮ ಇಂಡಿಯನ್ ಪ್ಲೇಟ್, ಅದು ಇನ್ನೊಂದು ಯುರೇಷಿಯನ್ ಪ್ಲೇಟ್ ಜೊತೆ ಪುಲ್ಲು ಆಗ್ತಾ ಇದೆಯಲ್ವಾ, ಆ ಒಂದು ಭಾಗ ಆ ಪುಷ್ ಆಗಬೇಕಾದ್ರೆ ನಿಧಾನವಾಗಿ ಫೋಲ್ಡಿಂಗ್ ಆಗುತ್ತೆ ಅಥವಾ ಫಾಲ್ಟಿಂಗ್ ಆಗುತ್ತೆ. ಫೋಲ್ಡಿಂಗ್ ಆಗೋದು ಹಾರಿಜಾಂಟಲ್ ಮೂಮೆಂಟ್ ಆಗ್ತಾ ಇದೆ ನೋಡಿ. ಇಲ್ಲಾದರೆ ವರ್ಟಿಕಲ್ ಮೂಮೆಂಟ್ ಆಗ್ತಾ ಇತ್ತು, ವರ್ಟಿಕಲ್ ಅಪ್ಲಿಫ್ಟ್ ಆಗೋದು ಕಾಂಟಿನೆಂಟ್ ಬಿಲ್ಡಿಂಗು. ಅದೇ ಹಾರಿಜಾಂಟಲ್ ಫೋರ್ಸ್ ಪುಷ್ ಆರ್ ಪುಲ್ ಆದರೆ ಫೋಲ್ಡ್ ಅಥವಾ ಫಾಲ್ಟ್ ಆಗ್ಬೋದು, ಕ್ರಿಯೇಟ್ ಆಗ್ಬೋದು. ಫೋಲ್ಡ್ ಅಂತಂದರೆ ಒಂಥರ ನೀವೊಂದು ಶೀಟು ಅಥವಾ
ನಿಮ್ಮ ಮೊದಲು ಹೇಳಿದ್ದೆ ಫೋಲ್ಡಿಂಗ್ ಆಗೋದ್ರ ಬಗ್ಗೆ ಗೊತ್ತಿದೆ ನಿಮಗೆ. 2 ಪ್ಲೇಟ್ಗಳು ಬಂದು ಮುಖಾಮುಖಿ ಆದಾಗ ಮಿಡ್ಲಲ್ಲಿರೋ ಏರಿಯಾ ಮೇಲೆ ಹೋಗುತ್ತೆ, ಕಂಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಾಕ್ ಲೇಯರ್ಗಳು ಬೆಂಡ್ ಆಗುತ್ತೆ. ಉದಾಹರಣೆಗೆ ಹಿಮಾಲಯ ಫೋಲ್ಡಿಂಗ್ ಎಕ್ಸಾಂಪಲ್ಲು. ಫಾಲ್ಟಿಂಗ್ ಅಂತಂದರೆ ಕ್ರ್ಯಾಕ್ ಆಗೋದು, ಎರಡು ಬೇರೆ ಟೆನ್ಷನ್ನು ಬೇರೆ ಬೇರೆ ಕಡೆ ಹೋಗೋದು, ಶಿಯರ್ ಅಂತ ಕರಿತೇವೆ. ರಾಕ್ಸ್ ಕ್ರ್ಯಾಕ್ ಆ್ಯಂಡ್ ಮೂವ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಈ ಥರ ರಾಕ್ಸ್ ಇದೆ, ಕೆಳಗಡೆ ಹೋಗ್ಬೋದು, ಒಂದು ಈ ಕಡೆ ಹೋಗ್ಬೋದು, ಒಂದು ಕೆಳಗಡೆ ಬರ್ಬೋದು ಅಲ್ವಾ. ಈ ಥರ ಫಸ್ಟ್ ಸಿಚುವೇಶನ್ ಇದೆ ಅಂತ ಇಟ್ಕೊಳ್ಳಿ. ಇದೊಂದು ರಾಕ್ ಇರೋದು ನೆಕ್ಸ್ಟು ಮಿಡ್ಲಲ್ಲಿರೋ ಫೋರ್ಸ್ ಅಪ್ಲೈ ಆಯಿತು, ಎಂಡೋಜೆನಿಕ್ ಫೋರ್ಸ್ ಅಪ್ಲೈ ಆಯಿತು. ಇದಾದಮೇಲೆ ನೆಕ್ಸ್ಟ್ ಮೂಮೆಂಟಲ್ಲಿ ಈ ಥರ ಆಗ್ಬೋದು, ಅಪ್ವರ್ಡ್ ಅಥವಾ ಡೌನ್ವರ್ಡ್ ಮೂಮೆಂಟ್ ಆಗ್ಬೋದು. ಯಾಕಂತಂದರೆ ಇಲ್ಲಿ ಕೆಳಗಡೆಯಿಂದ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ನಿಮಗೆ ಒಂದು ಐಡಿಯಾ ಬರ್ಬೋದು ನೋಡಿ. ಈ ಕಡೆ ಸೈಡಲ್ಲಿರೋದು ರಾಕಿನ ಪಾರ್ಟ್ ಅಂತ ಅಂದ್ಕೊಳ್ಳಿ. ಒಂದು ಕ್ರ್ಯಾಕ್ ಕ್ರಿಯೇಟ್ ಆಗಿ ರಾಕ್ ಕೆಲವೊಂದು ಕೆಳಗಡೆ ಬರುತ್ತೆ, ಕೆಲವೊಂದು ಪಾರ್ಟು ಮೇಲ್ಗಡೆ ಇರುತ್ತೆ. ನರ್ಮದಾ ರಿಫ್ಟ್ ವ್ಯಾಲಿ ನೋಡಿ, ಗ್ರ್ಯಾಬೆನ್ ಮತ್ತು ಹಾರ್ಸ್ಟ್ ಅಂತ ಬಂದಿದೆ. ಇಲ್ಲಿ ಸಿಂಪಲಾಗಿ ಹೇಳಿರ್ತೇನೆ. ಹಾರ್ಸ್ಟ್ ಅಂತಂದರೆ ಬ್ಲಾಕು, ಯಾವ ಬ್ಲಾಕು ಪುಷ್ ಅಪ್ ಆಗಿದೆ ಮೇಲ್ಗಡೆ ಹೋಗಿದೆಯಲ್ವ, ಪುಷ್ ಆಗಿದೆಯಲ್ವ, ಅದು ಹಾರ್ಸ್ಟ್. ಗ್ರ್ಯಾಬೆನ್ ಅಂತಂದರೆ ಬ್ಲಾಕ್ ಪುಷ್ ಡೌನ್, ಕೆಳಗಡೆ ಡೌನ್ ಬಂದಿರೋದು. ಇದರಲ್ಲಿ ಎಷ್ಟು ಬರ್ಕೊಂಡ್ರಿ? ಸರಿ, ಪಾಸ್ ಮಾಡಿ ಬೇಕಿದ್ರೆ ಇಲ್ಲಿ ತನಕ ಬರ್ಕೊಂಡಿರ್ಬೋದು. ಮೇಘಾಲಯ ಕಾಸ್ಟ್ ಟೋಪೋಗ್ರಫಿ. ಎಂಡೋಜೆನಿಕ್ ಫೋರ್ಸ್ ಅಂತಂದರೆ ಇನ್ಸೈಡ್ ದಿ ಅರ್ತ್, ಎನರ್ಜಿ ಸೋರ್ಸು ಹೀಟ್ ಒಳಗಡೆ ಇರೋದು, ಅದಕ್ಕೆ ರೇಡಿಯೋ ಆಕ್ಟಿವಿಟಿಗೆ ಪ್ರೆಷರ್ ಕಾರಣ. ನೇಚರ್ ಇದ್ದದ್ದು ಕನ್ಸ್ಟ್ರಕ್ಟಿವ್, ಯಾಕಂದರೆ ಇದನ್ನು ಲ್ಯಾಂಡ್ ಫಾರ್ಮ್ಗಳನ್ನು ಬಿಲ್ಡ್ ಮಾಡುತ್ತೆ ಅಲ್ವಾ. ಇಲ್ಲಿಂದ ಇಲ್ಲಿ ತನಕ ಬರ್ಕೊಳ್ಳಿ. 2 ಥರ ಟೈಪ್ ಇದೆ. ಡಯಾಸ್ಟ್ರೋಪಿಕ್ಕು ಸ್ಲೋ ಆಗೋದು, ಎಪಿರೋಜೆನಿಕ್ಕು. ಡಯಾಸ್ಟ್ರೋಪಿಕ್ ಒಳಗಡೆನೇ ಬರೋದು, ಕಾಂಟಿನೆಂಟ್ ಬಿಲ್ಡ್ ಮಾಡೋದು. ಎಪಿರೋಜೆನಿಕ್ನಲ್ಲಿ ಎಮರ್ಜೆನ್ಸು ಆಗಬಹುದು, ಸಬ್ಮರ್ಜೆನ್ಸು ಆಗಬಹುದು. ಲ್ಯಾಂಡು ಸಿ ಲೆವೆಲ್ಗಿಂತ ರೈಸ್ ಆದರೆ ಎಮರ್ಜೆನ್ಸು, ಸಿಂಕ್ ಆದರೆ ಸಬ್ಮರ್ಜೆನ್ಸು. ಇಷ್ಟನ್ನು ಬರ್ಕೊಳ್ಳಿ. ಬರ್ಕೊಂಡು ಮುಂದೆ ಓರೋಜೆನಿಕ್ ಫೋರ್ಸಸ್ಸು. ಇದು ಮೌಂಟೇನ್ ಬಿಲ್ಡಿಂಗ್ ಅಂತ ಸಹ ಕರಿತೇವೆ ಅಲ್ವಾ. ಹಾರಿಜಾಂಟಲ್ ಫೋರ್ಸ್ಗಳು, ಇದು ಪುಷ್ ಆರ್ ಪುಲ್, ಲ್ಯಾಂಡನ್ನು ಪುಷ್ ಮಾಡುತ್ತೆ ಅಥವಾ ಪುಲ್ ಮಾಡುತ್ತೆ. ಇದರಲ್ಲಿ ಫೋಲ್ಡಿಂಗ್ ಬರುತ್ತೆ, ಫಾಲ್ಟಿಂಗ್ ಬರುತ್ತೆ. ಹಿಮಾಲಯ ಎಕ್ಸಾಂಪಲ್ಲು, ರಾಕ್ ಏನಾಗುತ್ತೆ ಅನ್ನೋದು ಬರ್ಕೋಬೇಕು. ಹಾರ್ಸ್ಟು ಗ್ರ್ಯಾಬೆನ್ನು, ಇಷ್ಟು ಟರ್ಮ್ಗಳನ್ನು ಈಗ ಬರೆದಿಟ್ಕೊಳ್ಳಿ. ಮುಂದೆ 2 ಥರ ನೋಡಿದ್ವಿ. 2 ಅಂತಂದರೆ ಎಕ್ಸೋ, ಎಂಡೋ. ಎಕ್ಸೋದಲ್ಲಿ ನೆನಪು ಮಾಡ್ಕೊಳ್ಳಿ. ಎಂಡೋದಲ್ಲಿ ಡಯಾಸ್ಟ್ರೋಪಿಕ್ ಫೋರ್ಸಸ್ ಅಂತ ನೋಡಿದ್ವಿ. ಅದಾದಮೇಲೆ ಇನ್ನೊಂದಿದೆ ಕೆಟಾಸ್ಟ್ರೋಪಿಕ್ ಫೋರ್ಸಸ್. ಡಯಾಸ್ಟ್ರೋಪಿಕ್ ಅಂತಂದರೆ ಸ್ಲೋ ಆಗಿ ಆಗ್ತಾ ಇರೋದು, ಸಡನ್ನಾಗಿ ಒಂದೇ ಸರಿ ಆಗೋದಲ್ಲ. ಆದರೆ ಕ್ಯಾಟಾಸ್ಟ್ರೋಪಿಕ್ ಅಂತಂದರೆ ಸಡನ್ ಮೂಮೆಂಟ್. ಕ್ಯಾಟಾಸ್ಟ್ರೋಪಿಕ್ ಉದಾಹರಣೆಗೆ ಅರ್ಥಕ್ವೇಕು, ವೋಲ್ಕ್ಯಾನಿಕ್ ಇರಪ್ಷನ್ ಅಲ್ವಾ. ಅರ್ಥಕ್ವೇಕ್ ನೋಡಿ, ಸಡನ್ ರಿಲೀಸ್ ಆಫ್ ಎನರ್ಜಿ ಡ್ಯೂ ಟು ಪ್ಲೇಟ್ ಮೂಮೆಂಟ್. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅರ್ಥಕ್ವೇಕ್ ಹೇಗಾಗುತ್ತೆ ಅಂತ. ಒಳಗಡೆ ಇರುವಂಥ ಫೋರ್ಸು ಸಡನ್ನಾಗಿ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ, ಗ್ರೌಂಡ್ ಶೇಕಿಂಗ್ ಆಗುತ್ತೆ, ಕ್ರ್ಯಾಕ್ಸ್ಗಳು ಕ್ರಿಯೇಟ್ ಆಗಬಹುದು, ಲ್ಯಾಂಡ್ ಅಫ್ಲಿಫ್ಟ್ ಆಗ್ಬೋದು ಅಥವಾ ಸಬ್ಸಿಡೆನ್ಸ್ ಆಗಬಹುದು, ಮೇಲ್ಗಡೆ ಹೋಗ್ಬೋದು ಲ್ಯಾಂಡು, ಕೆಳಗಡೆ ಬರ್ಬೋದು, ಮತ್ತು ಸುನಾಮಿ ಕ್ರಿಯೇಟ್ ಆಗ್ಬೋದು ಅಂಡರ್ ಸಿಯಲ್ ಆಗಿದ್ದರೆ. ನೇಪಾಳ ಅರ್ಥಕ್ವೇಕು 2015 ಎಕ್ಸಾಂಪಲ್ ಯಾವ್ದು ಬೇಕಾದರೂ ಕೊಡಬಹುದು ನೀವು. ಆದರೆ ಇಲ್ಲಿ ಏನಾಗ್ತಾ ಇದೆ, ಸಡನ್ ಮೂಮೆಂಟ್ ಆಗ್ತಾ ಇದೆ. ಯಾವುದು ಇದು? ಭೂಮಿಯ ಒಳಗಡೆ ಆಗ್ತಾ ಇರೋದಾ, ಹೊರಗಡೆ ಆಗ್ತಾ ಇರೋದಾ? ಒಳಗಡೆಯಿಂದ ಅಪ್ಲೈ ಆಗ್ತಾ ಇರ್ತಕ್ಕಂಥ ಫೋರ್ಸ್ ಅಲ್ವಾ. ಎಲ್ಲೋ ಒಂದು ಕಡೆ ಈ ಪಾಯಿಂಟಿಗೆ ಏನಂತ ಕರೀತಾರೆ, ನೆನ್ಪು ಮಾಡ್ಕೊಳ್ಳಿ. ಈ ಪಾಯಿಂಟ್ ಏನು, ಅದು ನೇರವಾಗಿ ಮೇಲ್ಗಡೆ ಇರೋದಕ್ಕೆ ಅಪ್ಲೈ ಆದರೆ ಆ ಲಂಬವಾಗಿರುವ ಪಾಯಿಂಟ್ ಇದಕ್ಕೆ ಏನಂತ ಕರೀತಾರೆ, ಡಿವಿಷನ್ ಆಗಬೇಕು ತಲೆಯಲ್ಲಿ. ಈ ಪಾಯಿಂಟ್ ಏನು, ಈ ಪಾಯಿಂಟ್ ಏನು, ಒಳಗಡೆಯಿಂದ ಅಪ್ಲೈ ಆಗ್ತಾ ಇದೆ, ಅದಕ್ಕೋಸ್ಕರನೇ ಏನಂತ ಕರಿತೇವೆ, ಎಂಡೋ. ಸಡನ್ನಾಗಿ ಆಗ್ತಾ ಇದೆ, ಅದಕ್ಕೋಸ್ಕರ ಏನಂತ ಕರಿತೇವೆ, ಕ್ಯಾಟಾಸ್ಟ್ರೋಪಿಕ್. ಸಡನ್ನಾಗಿ ಆಗುವಂಥ ಒಂದು ರಿಲೀಸ್ ಆಫ್ ಎನರ್ಜಿ. ಒಂದು ಅರ್ಥಕ್ವೇಕು, ಇನ್ನೊಂದು ವೋಲ್ಕ್ಯಾನಿಕ್ ಇರಪ್ಷನ್ನು. ಅದು ಸಹ ಗೊತ್ತಿದೆ ನಿಮಗೆ. ಒಳಗಡೆ ಮ್ಯಾಗ್ಮಾ ಇರೋದು ಯಾವ ಥರ ಇದೆ, ಮ್ಯಾಗ್ಮಾ ಬಂದು ಮೇಲ್ಗಡೆ ಬಂದು ಹೊರಗಡೆ ಚಿಮ್ಮುತ್ತೆ, ಎರಪ್ಟ್ ಆಗುತ್ತೆ. ಅದರಿಂದಾಗಿ ಮೌಂಟೇನ್ಗಳು, ಬೇರೆ ಬೇರೆ ಫಾರ್ಮ್ಗಳು, ಕೋನು, ಶೀಲ್ಡ್ ವೋಲ್ಕೆನೋ, ಅದರಲ್ಲಿ ಏನೇನು ಬರುತ್ತೆ ಅದೆಲ್ಲ ನೀವು ಕೇಳಿದಿರಿ. ಹಾಗಾಗಿ ಇಲ್ಲಿ ಮ್ಯಾಗ್ಮಾ ಏನು ಮಾಡ್ತಾ ಇದೆ, ರೀಚ್ ದಿ ಸರ್ಫೇಸ್. ಮ್ಯಾಗ್ಮಾ ಒಳಗಡೆ ಇರೋದು ಸರ್ಫೇಸಿಗೆ ರೀಚ್ ಆಯಿತು. ರೀಚ್ ಆದಮೇಲೆ ಅದು ಲಾವಾ ಆಗುತ್ತೆ.
ಮತ್ತು ಆ್ಯಶ್ ಗ್ಯಾಸ್ ಎಲ್ಲ ರಿಲೀಸ್ ಮಾಡುತ್ತೆ. ವೋಲ್ಕ್ಯಾನಿಕ್ ಮೌಂಟೇನ್ಗಳು ಕ್ರಿಯೇಟ್ ಆಗುತ್ತೆ. ಒಂದು ಮ್ಯಾಗ್ಮಾ ಯಾವ ಲೆವೆಲಲ್ಲಿ ಇದೆ, ಆ್ಯಸಿಡಿಕ್ಕಾ ಬೇಸಿಕಾ ಅದರ ಆಧಾರದ ಮೇಲೆ ಒಂದು ಮೌಂಟೇನ್ ಕ್ರಿಯೇಟ್ ಆಗ್ಬೋದು. ಇಲ್ಲ ಅಂತಂದರೆ ಮ್ಯಾಗ್ಮಾ ಏನು ಪ್ಲ್ಯಾಟೂಗಳನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಪ್ಲ್ಯಾಟೂಗಳು ಅಲ್ವಾ, ಮೌಂಟೇನ್ ಮಾತ್ರ ಅಲ್ಲ, ಪ್ಲ್ಯಾಟೂಗಳು ಸಹ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪ್ಲ್ಯಾಟೂ ಅಂತಂದರೆ ಟೇಬಲ್ ಲೈಕ್ ಸ್ಟ್ರಕ್ಚರ್, ಟೇಬಲ್ ಥರ ಇರುತ್ತೆ ನೋಡಿ, ಆ ಥರ ಕ್ರಿಯೇಟ್ಗಳು ಆ ಥರ ಸಹ ಕ್ರಿಯೇಟ್ ಆಗ್ಬೋದು. ಉದಾಹರಣೆಗೆ ವೋಲ್ಕ್ಯಾನಿಕ್ ಮೌಂಟೇನು, ಬ್ಯಾರನ್ ಐಲ್ಯಾಂಡ್ ವೋಲ್ಕೆನೋ, ಡೆಕ್ಕನ್ ಪ್ಲ್ಯಾಟೂಗೆ ಎಕ್ಸಾಂಪಲ್ಲು. ಇದೆಲ್ಲ ಏನ್ಷಿಯಂಟ್ ಲಾವಾ ಫ್ಲೋ ಆಗೋದ್ರಿಂದ ಆಗಿರುವಂಥದ್ದು. ಇಷ್ಟನ್ನು ಬರೆದಿಟ್ಕೊಳ್ಳಿ. ಇದಾದಮೇಲೆ ನೀವು ಬರ್ಕೊಂಡ್ರೆ ಪಾಸ್ ಮಾಡಿ ಬರ್ಕೊಳ್ಳಿ. ಇಲ್ಲಿಂದ ಕ್ಯಾಟಾಸ್ಟ್ರೋಫಿಕ್ ಫೋರ್ಸಸ್ಸು ಇದೆರಡು. ಇನ್ನು ಟೋಟಲ್ ಆಗಿ ಲಾಸ್ಟಲ್ಲಿ ನಿಮ್ಮ ಒಂದು ಲೀಸ್ಟ್ ಇರಬೇಕು. ಲೀಸ್ಟ್ ಹೇಗಿರಬೇಕಂತಂದರೆ ಅರ್ತ್ ಫೋರ್ಸಸ್ ಅಂತ ಹಾಕಿ ನೀವು ಕಂಪ್ಲೀಟ್ ಆಗಿ ಬರೀರಿ. ನಾನು ಇಲ್ಲಿ ಶಾರ್ಟ್ ಆಗಿ ಬರಿತಿದ್ದೇನೆ. ಅರ್ತ್ ಫೋರ್ಸಸ್ಸು ಕಂಪ್ಲೀಟ್ ಬರೀರಿ. ಇದನ್ನು ಈ ಥರ ಇಲ್ಲಿ 2 ಡಿವೈಡ್ ಮಾಡೋದು, ಎಕ್ಸೋ ಎಂಡೋ ಕಂಪ್ಲೀಟಾಗಿ ಬರೀರಿ. ಆ ಶಬ್ದಗಳನ್ನು ಫುಲ್ ಫಾರ್ಮ್ ಬರೀರಿ. ಎಕ್ಸೋ ಎಂಡೋ, ಎಕ್ಸೋದಲ್ಲಿ ಯಾವ್ಯಾವ ಥರ ಬರುತ್ತೆ ಅಂತ ಅದರಲ್ಲಿ ಬರೋದನ್ನು ಹೇಳೋದು, ಮತ್ತು ಎಂಡೋದಲ್ಲಿ ಯಾವ ಥರ ಬರುತ್ತೆ, ಅದರಲ್ಲಿ ಯಾವುದೋ ಸಬ್ ಟೈಪ್ಸ್ಗಳಿದೆಯಾ ಅಂತ ಮೇಲ್ಗಡೆ ನೋಡಿ ಇದನ್ನು ಇಲ್ಲಿ ಕರೆಕ್ಟಾಗಿ ಒಂದು ಟೇಬಲ್ ಥರ ಅಥವಾ ಸಮ್ಮರಿ ರಿವಿಷನ್ಗೆ ಹೆಲ್ಪ್ ಆಗೋ ಥರ ಬರೆದಿಟ್ಕೊಳ್ಳಿ ಲಾಸ್ಟಲ್ಲಿ. ಓಕೆನಾ? 2 ಥರ ಎಕ್ಸೋ ಎಂಡೋ. ಎಕ್ಸೋದಲ್ಲಿ ಮೊದಲನೇದು ವೆದರಿಂಗು, ಎರಡನೇದು ಮಾಸ್ ಮೂಮೆಂಟು, ಮೂರನೇದು ಇರೋಷನ್ನು. ವೆದರಿಂಗ್ನಲ್ಲಿ 3 ಟೈಪು, ಫಿಸಿಕಲ್ಲು, ಕೆಮಿಕಲ್ಲು, ಬಯೋಲಾಜಿಕಲ್ಲು. ಇದಾದಮೇಲೆ ಬರೋದು ಎಂಡೋ. ಎಂಡೋದಲ್ಲಿ ಮೇನ್ ಆಗಿ 2 ಟೈಪು, ಡಯಾಸ್ಟ್ರೋಪಿಕ್ಕು, ಕ್ಯಾಟಾಸ್ಟ್ರೋಪಿಕ್ಕು. ಡಯಾಸ್ಟ್ರೋಪಿಕ್ನಲ್ಲಿ ಎಪಿರೋಜೆನಿಕ್ಕು, ಓರೋಜೆನಿಕ್ಕು. ಎಪಿರೋಜೆನಿಕ್ನಲ್ಲಿ ಎಮರ್ಜೆನ್ಸು, ಸಬ್ಮರ್ಜೆನ್ಸು. ಓರೋಜೆನಿಕ್ನಲ್ಲಿ ಫಾಲ್ಟಿಂಗು. ಇನ್ನೊಂದು ಕಡೆ ಕ್ಯಾಟಾಸ್ಟ್ರೋಪಿಕ್ನಲ್ಲಿ ಅರ್ಥಕ್ವೇಕು, ವೋಲ್ಕ್ಯಾನಿಕ್ ಇರಪ್ಷನ್. ಇಷ್ಟನ್ನು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಇದರ ಬಗ್ಗೆ ಯಾವುದು ಇಲ್ಲಿ ಅರ್ಥಕ್ವೇಕ್ ಆಗಿದೆ, ವೋಲ್ಕ್ಯಾನಿಕ್ ಇರಪ್ಷನ್ ಆಗಿದೆ, ಅದನ್ನೆಲ್ಲ ನಾವು ಸ್ವಲ್ಪ ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈವ್ನಿಂಗ್ ಲೈವ್ ಆಗ್ತಾ ಇದೆ, ಅದನ್ನು ಜಾಯ್ನ್ ಆಗಿ ಜಿಯೋಗ್ರಫಿಗೆ ಕರೆಕ್ಟಾಗಿ ನಾವಲ್ಲಿ ಸ್ಟಾರ್ಟಿಂಗಲ್ಲಿ ಯಾವುದಾದ್ರು ನಿಮ್ಗೆ ರಿವಿಷನ್ ಆಗದೇ ಇದ್ದರೆ ಅಥವಾ ಈಗ ರೀಸೆಂಟ್ ಆಗಿರುವಂಥ ಟ್ರೆಂಡ್ ನೋಡಿ ಅಲ್ಲಿ ಎಕ್ಸ್ಟ್ರಾ ಟಾಪಿಕನ್ನು ಸಹ ನಾನು ಆ್ಯಡ್ ಮಾಡ್ತೇನೆ. ಒಂದು ವೇಳೆ ಇಲ್ಲಿ ಕವರ್ ಆಗದೇ ಇದ್ದರೆ ಈವ್ನಿಂಗ್ ಲೈವಲ್ಲಿ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೇನೆ ಯಾವುದಾದ್ರೂ ಟಾಪಿಕನ್ನು. ಹಾಗಾಗಿ ಅದನ್ನು ಸಹ ನೋಡಿಟ್ಕೊಳ್ಳಿ. ಇದು ಬರ್ಕೊಂಡಿರ್ಬೋದು ಅಂದ್ಕೊಳ್ತೇನೆ. ಓಕೆನಾ? ಕರೆಕ್ಟಾಗಿ ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದರ ಬಗ್ಗೆ ಏನಾದರೂ ಕ್ವಶನ್ಗಳನ್ನು ನಾನು ರೆಡಿ ಮಾಡಿದರೆ ಟೆಲಿಗ್ರಾಮ್ನಲ್ಲಿ ಅಥವಾ ಇದರ ಡಿಸ್ಕ್ರಿಪ್ಷನ್ನಲ್ಲಿ ಆಮೇಲಾದರೂ ಹಾಕಿರ್ತೇನೆ, ಅದನ್ನು ಅಟೆಂಡ್ ಮಾಡಿ MCQಗಳನ್ನು. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋನ ಲೈಕ್ ಮಾಡಿ.